ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ. ನಾನು ಭಾಳ ದಿನದಿಂದ ಲಾಗ್ ಮಾಡಿರಲಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗತ್ತೀನಿ, ಹಾಗಾಗಿ ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ವಿಡಿಯೋ ಮಾಡಿಟ್ಟಿದ್ದನ್ನು ಕೂಡ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಊರಿಂದ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಬಂದಿದ್ದರು. ಇವಾಗ ಗೌರಿ ಹುಣ್ಣಿಮೆ ಮುಗೀತಲ್ಲ, ಹಂಗಾಗಿ ಮೊಮ್ಮಗಳಿಗೆ ಆರತಿ ಕೊಟ್ಟರೆ ಆಯಿತು ಅಂತಂದು ಗೌರಿ ಹುಣ್ಣಿಮೆದು ಆರತಿಯನ್ನೆಲ್ಲ ನಮ್ಮ ಕಡೆ ಪದ್ಧತಿ ಅದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮೊಮ್ಮಕ್ಕಳಿಗೆ, ಹೆಣ್ಣು ಮೊಮ್ಮಕ್ಕಳಿಗೆ ಮತ್ತು ಹೆಣ್ಣು ಸೊಸ್ತ್ಯಾರಿಗೆ ಹಿಂಗೆ ಆರತಿ ಕೊಡ್ತಾರೆ. ಹಾಗಾಗಿ ನನ್ನ ಮಗಳಿಗೆ ನನಗೆ ನಮ್ಮ ಮಮ್ಮಿ ಬಳೆ ತೊಗೊಂಡು ಬಂದಿತ್ತು. ಹಂಗೆ ಜಾತ್ರೆ ಇತ್ತು ನಮ್ಮೂರ ಸೈಡು, ಅಲ್ಲಿ ಹಿಂಗೆಲ್ಲ ತೊಗೊಂಡು ಬಂದಿದ್ದರು. ನಮ್ಮ ಮಮ್ಮಿಗೆ ಏನು ಅನ್ಸುತ್ತೆ ಅದನ್ನೆಲ್ಲ ತೊಗೊಂಬಂದಿದ್ರು. ಮತ್ತು ನಮ್ಮ ಅಂಗಡ್ಯಾಗ ಏನೇನೆಲ್ಲ ಮಾಡ್ತೀವಿ ಅದನ್ನೆಲ್ಲನೂ ಸ್ವೀಟು, ಖಾರ ಈ ರೀತಿ ಎಲ್ಲ ತೊಗೊಂಡು ಬಂದಿದ್ದರು. ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬರೋಂಥ ಬುತ್ತಿ ಆಗಿರ್ಬೋದು, ತವ್ರ ಮನೆಯಿಂದ ಏನೆಲ್ಲ ತೊಗೊಂಬರ್ತಾರೆ ಅದೆಲ್ಲನೂ ತೊಗೊಂಡು ಬಂದು ಈ ರೀತಿ ಹುಚ್ಚಿ ತೆಗೆದು ನೋಡಬೇಕಂದ್ರೆ ಎಷ್ಟು ಖುಷಿ ಅನ್ಸುತ್ತೆ ನನಗೂ. ಹಂಗೆ ಆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಮಮ್ಮಿ ಎಳ್ಳು ಹೋಳ್ಗೆ, ಚಕ್ಲಿ ಎಲ್ಲನೂ ಮಾಡ್ಕೊಂಡು ಬಂದಿದ್ದರು. ಅದನ್ನ ಡಬ್ಬಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಬರ್ತಾರಲ್ಲ, ಅದನ್ನು ತೆಗಿಬೇಕಾದ್ರೂ ನನಗೆ ಸ್ಮೆಲ್ ಎಲ್ಲ ಹೊಡೆದಿರ್ತೈತಿ. ತಿನ್ಬೇಕು ಅನ್ನಿಸ್ತಿರ್ತೈತಿ, ಯಾಕಂದ್ರೆ ಭಾಳ ಮಿಸ್ ಮಾಡ್ಕೊಂಡಿರ್ತೀವಿ. ಈ ಬೆಂಗಳೂರು ವಾತಾವರಣಕ್ಕೆ ಇದು ಕಲ್ಲನಿಂಡಿ ರೀ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ. ಊರ ಸೈಡು ಜಾಸ್ತಿ ಅಂದ್ರೆ ಇದೇ ರೀತಿನ ಎಲ್ಲ ಹಿಂಡಿ ಈ ರೀತಿ ಮಾಡ್ಕೊಂಡು ಇಡ್ತಿರ್ತೀವಿ. ಮಮ್ಮಿ ನಮ್ಮ ಅಪ್ಪಾಜಿ ಬರಬೇಕಾದ್ರೆ ಬರೇ ಕೈಲಿ ಅಂತೂ ಬರೋದಿಲ್ಲ, ಎಲ್ಲನೂ ತೊಗೊಂಡು ಬರ್ತಾರೆ. ಈಗ ರೇಷನ್ನು ಅಂದ್ರೆ ಊರ ಕಡೆ ಎಲ್ಲ ತಿಂಗಳ ರೇಷನ್ ಕೊಡ್ತಿರ್ತಾರಲ್ಲ, ಅದ್ರೊಳಗೆ ಜೀರಿಗೆ, ಸಾಸಿವೆ, ಅರ್ಶಿಣದ ಪ್ಯಾಕೆಟು ಈ ರೀತಿ ಕೊಡ್ತಿರ್ತಾರಲ್ಲ, ಅದ್ರೊಳಗೆ ಅವರಿಗೂ ಇಟ್ಕೊಂಡು ನನಗೂ ಕೂಡ ತೊಗೊಂಡು ಬಂದಾಳ. ನಮ್ಮ ಅಜ್ಜಿನೂ ಕೂಡ ಐತಿ, ಹಂಗಾಗಿ ಪಾಕೆಟ್ ಎರಡು ಅದಾವು. ನಮ್ಮ ಅಜ್ಜಿನೂ ಕೂಡ ಕೊಟ್ಟು ಕಳ್ಸೈತಿ. ಹಂಗೆ ಎಲ್ಲನೂ ಇವು ಎಲ್ಲ ಮನ್ಯಾಗ ಮಾಡ್ತೀವಿ ನಮ್ಮ ಅಂಗಡಿ ಒಳಗೆ. ಊರಿಗೆ ಹೋದಾದ್ಮೇಲೆ ನಮ್ಮ ಅಂಗಡಿದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಂಗೆ ನಮ್ಮ ಮಮ್ಮಿಗೆ ಖಾರ ಕುಟ್ಟಿಸ್ಕೊಂಬ ಮಮ್ಮಿ ಅಂತ ಹೇಳಿದ್ದೆ. ಇಲ್ಲಿ ನಾನು ಬೆಂಗಳೂರೊಳಗೆ ಖಾರದ ಪುಡಿನ ಕುಟ್ಸಂಗಿಲ್ಲ, ಯಾವಾಗಲೂ ಊರಿಂದನೇ ತೊಗೊಂಬರೋದು. ಆಮೇಲೆ ಶೇಂಗಾ ಹೋಳ್ಗೆ ತೊಗೊಂಬಂದಿದ್ರು. ಆಮೇಲೆ ಮಸಾಲದ್ದು ಈ ರೀತಿದು ನಮ್ಮ ಊರ ಕಡೆ ಎಲ್ಲ ಘಾಟ್ ಜಾಸ್ತಿ, ಮಸಾಲೆ ಐಟಮ್ಸ್ ಎಲ್ಲ ಈ ಕಡೆ ನನಗೆ ಯಾಕೋ ಸೆಟ್ ಆಗ್ತಾಯಿಲ್ಲ. ಹಂಗಾಗಿ ಊರ ಕಡೆದ್ದು ಮಸಾಲೆದು ಪಲಾವ್ ಎಲೆ ಆಯ್ತು, ಏನೇ ಆಯ್ತು ಎಲ್ಲನೂ ಊರ ಕಡೆಯಿಂದನೇ ತೊಗೊಂಡು ಬರ್ತೀನಿ ನಾನು. ಯಾವಾಗ ಹೋಗ್ತೀವಿ ತಿಂಗಳಿಗೊಮ್ಮೆ ಇವನ್ನ ತೊಗೊಂಡು ಬರೋದು ನಾನು. ಅಡುಗೆಗೆ ಏನು ಬೇಕೋ ಅದನ್ನೆಲ್ಲನೂ ತೊಗೊಂಬರೋದು ಊರಿಂದನೇ ನಾನು. ಹಂಗೆ ನಮ್ಮ ಮಮ್ಮಿಗೆ ಹೇಳಿದ್ದೆ, ತೊಗೊಂಡು ಬಂದಿದ್ದರು. ಆಮೇಲೆ ಇದು ಚಿಕ್ಕ ಡಬ್ಬಿ ಒಳಗೆ ಚುನ್ಮರಿ ಹಾಕಿ ಇದ್ರೊಳಗೆ ಆರತಿ ಇಟ್ಟಾರ. ಆರತಿ ಅಂತಂದ್ರೆ ನಮ್ಮ ಊರ ಕಡೆ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಇದು ಆಲ್ಮೋಸ್ಟ್ ಐತಿ, ಪದ್ಧತಿ ಐತಿ. ಈ ರೀತಿ ಆರತಿದು ಹಚ್ಚಿರ್ತಾವೆ ಗೊಂಬೆ, ಸಕ್ರೆ ಗೊಂಬೆ ಅಂತೀವಿ, ಅದನ್ನ ಹಚ್ಚಿರ್ತೈತಿ. ಇದು ಒಂದು ಅದ್ರೊಳಗೆ ಜಂಪರ್ ಪೀಸ್ ಇಟ್ಟು ಆರತಿ ಹೊಡಿಬಾರ್ದು ಅಂತಂದು ಈ ರೀತಿ ಚುಮ್ಮರಿ ಅಂದ್ರೆ ಮಂಡಕ್ಕಿ ಅಂತೀವಲ್ಲ, ಅದ್ರೊಳಗೆ ಚುರ್ಮುರಿ ಒಳಗೆ ಹಾಕಿ ಇಟ್ಟು ಕಳ್ಸ್ಯಾರ. ಇದನ್ನ ಗೌರಿ ಹುಣ್ಣಿಮೆ ದಿನ ಆರತಿ ಬೆಳಗ್ತಾರೆ. ಗೌರಿ ಇಟ್ಟಿರ್ತಾರೆ ಮನ್ಯಾಗ, ಒಬ್ಬರ ಮನೆ ಒಳಗೆ ಪದ್ಧತಿ ಇರ್ತೈತಿ ಊರಾಗ. ನಮ್ಮ ಊರಾಗ ಹಂಗೆಲ್ಲ ಪದ್ಧತಿ ಇರ್ತೈತಿ. ಅವ್ರ ಮನೆ ಒಳಗೆ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಗೌರಿಗೆ ಪೂಜೆ ಮಾಡಿ ಆರತಿ ಮಾಡ್ಕೊಂಡು ಬರ್ತೀವಿ 5 ದಿನ. ಹಂಗೆ ನಾನು ಮನ್ಯಾಗ ವರ್ಷವೂ ನಮ್ಮ ಮಮ್ಮಿ ಕೊಟ್ಟು ಕಳಿಸಿತ್ತು, ಈ ವರ್ಷವೂ ಕೊಟ್ಟು ಕಳ್ಸ್ಯಾರ. ಈಗ ಮೊಮ್ಮಗಳು ಬಂದಾವಲ್ಲ, ಅದಕ್ಕೆ ಹೆಚ್ಚು ಕೊಟ್ಟು ಕಳ್ಸ್ಯಾರ. 1 kg ಮೇಲೆ ಅದಾವು. ಅವನ್ನ ತೊಗೊಂಡು ಒಂದು ತಾಟ್ ಒಳಗೆ ಇಟ್ಟು ದೀಪ ಹಚ್ಚಿ ದೇವರಿಗೆ ಆರತಿ ಮಾಡ್ತೀನಿ. ಆಮೇಲೆ ಈ ರೀತಿ ಇರುತ್ತೆ ನೋಡಿ, ಇಷ್ಟೆಲ್ಲ ಆರತಿ. ಇದು ಆನೆ, ಹನುಮಂತ, ಆಂಜನೇಯ ಮತ್ತು ತೇರು, ಹಲ್ಲಾರತಿ ಅಂತೀವಿ, ಕುದುರೆ ಎಲ್ಲನೂ ಒಂದೊಂದು ಪ್ರತಿಯದ್ದು, ಗೊಂಬೆ, ನವಿಲು ಮತ್ತು ಎಲ್ಲ ದೇವ್ರದ್ದು ಹಚ್ಚಿರ್ತೈತಿ. ಆ ಹಚ್ಚೊಳಗೆ ಈ ರೀತಿ ಸಕ್ರೆ ಇದು ಆನ ಮಾಡ್ಕೊಟ ಹಾಕಿ ಈ ರೀತಿ ಮೂರ್ತಿ ಥರ ಮಾಡ್ತಾರೆ. ಇದೊಂಥರ ಪದ್ಧತಿ ನಮ್ಮ ಕಡೆ ಐತಿ. ಇದು ಪದ್ಧತಿ. ಇದು ಬಸವನ ನೋಡ್ರಿ, ಇದು ಶಂಕರಮ್ಮ. ಆಮೇಲೆ ಇದು ಚುರ್ಮುರಿದು ದಂಡಿ ತೋರಿಸಿದ್ನೆಲ್ಲ, ಇದು ಫೇಮಸ್ಸು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು, ಗೊತ್ತಿರುತ್ತೆ ಆಲ್ಮೋಸ್ಟ್ ಮಂದಿಗೆ. ಇದು ಚುರ್ಮುರಿ ದಂಡಿ ಹಾಕ್ಕೊಂಡು ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನ್ಯಾಗ ಲಂಗ ದಾವಣಿ ಸೀರೆ ಉಡಿಸಿ ಚುರ್ಮುರಿ ದಂಡಿ ಹಾಕ್ಸಿ ಹಿಂಗೆ ಆರತಿ ಒಳಗೆ ಈ ರೀತಿ ಎಲ್ಲ ಗೊಂಬೆ ಇಟ್ಟು ಕಳಶನ ಕೈಯಾಗ ಕೊಟ್ಟು ಕಳಿಸ್ತಿದ್ರು, ದೇವ್ರಿಗೆ ಬೆಳ್ಕೊಂಬರಲಿ ಅಂತಂದು. ಆಮೇಲೆ ಗೌರಿ ಹುಣ್ಣಿಮೆಗೆ ಆಟ ಆಡ್ತಿದ್ವಿ ಹೊರಗೆಲ್ಲ. ರಾತ್ರಿ 3-4 ಗಂಟೆ ತನಕ ಆಟ ಆಡ್ತಿದ್ವಿ. ಈ ರೀತಿ ಎಲ್ಲ ನೆನಪು. ಈಗ ನನ್ನ ಮಗಳಿಗೂ ಕೂಡ ಈ ದಂಡಿ ಹಾಕಿ ಇದು ಅಂತೂ ಫುಲ್ ತೊಗೊಳಕ್ಕೆ ಒಲ್ಲೆನಾತಿದ್ಲು ನನ್ನ ಮಗಳು. ದಂಡಿ ಹರಿದು ಒಗ್ಯಾತಿದ್ಲು. ಹಂಗೆ ಹೆಂಗಾರ ಮಾಡ್ಕೊಟ್ಟು ಹಾಕಿದ್ವಿ. ಫುಲ್ ಸ್ಟೈಲಿಶ್ ಗೌರಿ ಆಗಿಬಿಟ್ಟಾಳ. ಇದನ್ನು ಚಸ್ಮಾನ ಬೇಕಂತ, ಇದು ಬೇಕಂತಂದು ಹಠ ಮಾಡಿ ಹಾಕ್ಸಿದ್ದು, ಅಂತೂ ಇಂತೂ ಹಾಕಿದ್ವಿ. ಆಮೇಲೆ ನಾವು ಬೆಳಗ್ಗೆ ನಮ್ಮ ಮಮ್ಮಿ ನಾವೆಲ್ಲರೂ ಬಂದಿದ್ದಲ್ಲ, ಹಂಗಾಗಿ ಪೂರಿ ಮಾಡಿದ್ದೆ ಇವತ್ತು. ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ಆಮೇಲೆ ಅದನ್ನು ತಿಂದ್ಕೊಂಡು ನಮ್ಮ ಮಮ್ಮಿ ಅಪ್ಪಾಜಿ ಬಂದಿದ್ರಲ್ಲ, ಹಂಗಾಗಿ
ಎಲ್ಲರೂ ಕೂಡಿ ಫಿಲ್ಮ್ ನೋಡೋಕೆ ಹೋಗಬೇಕು ಅಂತಂದು ಹೋದ್ವಿ. ಕಾಂತಾರ ಚಾಪ್ಟರ್ 1 ನೋಡ್ಬೇಕಂತಂದು ಕರ್ಕೊಂಡು ಹೋದ್ವಿ. ನಮ್ಮ ಮಮ್ಮಿ ಅಪ್ಪಾಜಿ ಊರಾಗಿದ್ರೆ ಬರೀ ಅಂಗಡಿ ಆಯ್ತು ಮನೆ ಆಯ್ತು ಕೆಲಸದಾಗ ಬಂದು ಭಾಳ ಅಂದ್ರೆ ಭಾಳ ಬ್ಯುಸಿ ಇರ್ತಾರೆ. ಎಲ್ಲಿ ಹೋಗೋಕ್ಕೂ ಆಗಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಮ್ಮ ಮನೆಗೆ ಅಂದ್ರೆ ನಾವು ಊರಿಗೆ ಬೆಂಗಳೂರಿಗೆ ಬಂದರು ಅಂತಂದ್ರೆ ನಾನಂತರೂ ಎಲ್ಲರ ಕರ್ಕೊಂಡೋಗಿ ಅಡ್ಡಾಡ್ಸೋದು ಮಾಡ್ತಿರ್ತೀನಿ. ಮನೆಗೆ ಬಂದಾಗ ರೆಸ್ಟು ಮಾಡೋಕ್ಕಾಗಲ್ಲ. ಇಲ್ಲಿ ರೆಸ್ಟ್ ಮಾಡ್ಬೇಕಂತ ಬಂದಿರ್ತಾರೆ, ಆದ್ರೆ ನಾನು ಅಡ್ಡಾಡಿಸ್ತೀನಿ. ಯಾಕಂದ್ರೆ ಊರಾಗೂ ಅಡ್ಡಾಡೋಕ್ಕಾಗಲ್ಲ, ಏನೂ ನೋಡೋಕ್ಕೂ ಆಗಲ್ಲ. ನಾವು ಅಪ್ಪಾಜಿ ಅಂತೂ ಕಾಂತಾರ ಚಾಪ್ಟರ್ 1 ಫಿಲ್ಮ್ ನೋಡಿ ಜೀವನದಾಗ ನಾನು ಪಿಕ್ಚರ ನೋಡಿಲ್ಲ, ಇದನ್ನು ಇಂಥ ಪಿಕ್ಚರ ನೋಡಿಲ್ಲ ಅಂತ ಅನ್ನಕತ್ತಿದ್ರು. ಫುಲ್ ಖುಷಿ ಆಗ್ಬಿಟ್ಟಿದ್ರು ನಮ್ಮ ಅಪ್ಪಾಜಿ ಈ ಪಿಕ್ಚರ್ ನೋಡಿ. ಆಮೇಲೆ ಹಂಗೆ ಹೊರಗಡೆನೇ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಸಾಯಂಕಾಲ ಅಡ್ಡಾಡ್ಕೊಂಡೆಲ್ಲ ಬಂದ್ವಿ. ಆಮೇಲೆ ಇದು 2ನೇ ದಿನದ ಲಾಗು. 2ನೇ ದಿನವೂ ಬೆಳಗ್ಗೆ ಎದ್ದು ದೋಸೆ ಮಾಡಿದ್ದೆ. ದೋಸೆನ ಇದು ಪನ್ನೀರಿತ್ತು, ಪನ್ನೀರ್ ದೋಸೆ ಮಾಡಿದ್ದೆ ಬೆಳಗ್ಗೆ. ಆಮೇಲೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕಿದ್ದೆ. ಇದನ್ನ ನಾನು ನೆನೆಸಿಟ್ಟು ಮಾಡಿರಲಿಲ್ಲ, ಇನ್ಸ್ಟಂಟ್ ದೋಸೆ ಹಿಟ್ಟು ಬರುತ್ತಲ್ಲ ಅದನ್ನೇ ತೊಗೊಂಡು ಬಂದುಬಿಟ್ಟು ದೋಸೆ ಮಾಡಿದ್ದೆ ಬೇಗ ಆಗಲಿ ಅಂತಂದು. ಹೊರಗಡೆನೇ ಹೋಗಬೇಕಾಗಿತ್ತು ಮಧ್ಯಾಹ್ನ, ಹಂಗಾಗಿ ಬೇಗನೆ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡ್ವಿ. ದೋಸೆನೇ ಮಾಡಿದೆ, ಪನ್ನೀರ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿಂದ್ವಿ. ಆಮೇಲೆ ನಾವು ಕೋಟ್ಲಿಂಗೇಶ್ವರಕ್ಕೆ ಹೊಂಟಿದ್ವಿ ಇವತ್ತು. ಆ ಕೋಟ್ಲಿಂಗೇಶ್ವರಕ್ಕೆ ಹೋಗ್ಬೇಕಂತಂದ್ರೆ ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಿ ಹೋಗ್ಬೇಕಾಯ್ತು. ಹಾಗಾಗಿ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಟ್ರೈನಿಗೆ ಹೋಗ್ತಾಯಿದ್ವಿ. ಅಲ್ಲಿಂದ ಟ್ರೈನು ಎಷ್ಟು 1:15 ಮಧ್ಯಾಹ್ನ. ಯಾಕಂದರೆ ನಾವು ಲೇಟಾಗಿ ಹೋಗ್ಬಿಟ್ವಿ, 11 ಗಂಟೆ ಇರೋ ಟ್ರೈನು ಮಿಸ್ ಆಗಿಬಿಡ್ತು. ಹಾಗಾಗಿ 1:15 ಟ್ರೈನಿಗೆ ಹೋದ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಮಗಳು ಅವ್ರ ಅಜ್ಜನ ಹತ್ರ ಅವ್ರ ಮಮ್ಮಿ ಹತ್ರನ ಕುಂದಿರ್ತೀನಿ ಅಂತಂದು ಅನ್ನತ್ತಿದ್ಲು. ಆಮೇಲೆ ಅಲ್ಲೆಲ್ಲ ಹುಡುಗರು ಇದ್ರಲ್ಲ, ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಅವು ಹುಡುಗರಿದ್ದು ಅವ್ರ ಜೊತೆನೇ ನನ್ನ ಮಗಳನ್ನೂ ಆಟ ಆಡ್ಕೋತ ಹೊಂಟಿದ್ವಿ. ಅಲ್ಲಿಂದ ಎಷ್ಟು 2 ಅವರ್ ಜರ್ನಿ. ಅಲ್ಲಿಂದ 2 ಅವರಿಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ 2 ಅವರಿಗೆ ಬಂಗಾರಪೇಟೆಗೆ ಬಂದ್ವಿ. ಬಂಗಾರಪೇಟೆ ಜಂಕ್ಷನ್ನ ಇಳಿದ್ಬಿಟ್ಟು ಅಲ್ಲಿಂದ ಒಂದು ಬಸ್ ಹತ್ಬೇಕು. ಈಗ ಕೋಟ್ಲಿಂಗೇಶ್ವರಕ್ಕೆ ಒಂದು ಬಸ್ ಹತ್ತಬೇಕು. ಅಲ್ಲಿಂದ ಹೋಗಾತ್ತೀವಿ. ಈಗ ಬಂಗಾರಪೇಟೆಯಿಂದ ಕಮಸಂದ್ರ ಸ್ಟಾಪಿಗೆ ಹೋಗಾತ್ತೀವಿ. ಅಲ್ಲೇ ಕೋಟ್ಲಿಂಗೇಶ್ವರದ್ದು ದೇವಸ್ಥಾನ. ಅಲ್ಲಿಂದ ಮತ್ತೆ ಬಸ್ ಹತ್ತಿದ್ವಿ, ಗೌರ್ಮೆಂಟ್ ಬಸ್ ಹತ್ಕೊಂಡು ಬಂದ್ವಿ. ಅಲ್ಲಿಂದ ಒಂದು 3 ಅವರ್ ಜರ್ನಿನೇ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ, ಅಲ್ಲಿಂದ ಬಂದು ಕಮಸಂದ್ರ ಬಸ್ ಹತ್ಕೊಂಡು ಇಲ್ಲಿಗೆ ಬಂದ್ವಿ ಕೋಟ್ಲಿಂಗೇಶ್ವರ ದೇವಸ್ಥಾನ ಸ್ಟಾಪಿಗೆ. ಇಲ್ಲಿ ನೋಡಿರಿ, ಕೋಟ್ಲಿಂಗೇಶ್ವರ ದೇವಸ್ಥಾನ ಇಲ್ಲಿಂದ ಸ್ಟಾರ್ಟು. ನಾನು ಒಮ್ಮೆ ಕೇಳ್ಪಟ್ಟಿದ್ದೆ, ಬಟ್ ನೋಡಿರಲಿಲ್ಲ. ಒಮ್ಮೆನೂ ಫಸ್ಟ್ ಟೈಮ್ ಬಂದಿರೋದು ನಾವು. ಅದು ನಮ್ಮ ಮಮ್ಮಿ ಅಪ್ಪಾಜಿ ಬಂದಾರ ಅಂತಲೇ ಬಂದ್ವಿಲ್ಲ, ಅದು ಹಾಕಿರಲಿಲ್ಲ. ಮಗಳನ್ನ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡೋಕ್ಕಂತ್ರೂ ಆಗಲ್ಲ. ಅಡ್ಡಾಡ್ಬೋದು, ಇಲ್ಲೇ ಬೆಂಗಳೂರಲ್ಲೇ ಲೋಕಲಲ್ಲೇ ಅಡ್ಡಾಡ್ಬೋದು, ಆದರೆ ದೂರ ಅಡ್ಡಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿಂದ ಬಂದು ಕೋಟ್ಲಿಂಗೇಶ್ವರಕ್ಕೆ ಒಳಗಡೆ ಹೋಗ್ತಾನೆ ಜನ ಜಾಸ್ತಿ ಇದ್ದರು. ಸಂಡೇ ಬೇರೆ, ಅದರಲ್ಲಿ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗೈತಲ್ಲ, ಹಾಗಾಗಿ ಕಾರ್ತಿಕ್ ಮಾಸ ಇರೋದ್ರಿಂದ ಇನ್ನೂ ರಶ್ಶನ ಇತ್ತು. ಶಿವನ ದೇವಸ್ಥಾನ ಇಲ್ಲಿ 108 ಅಡಿದು ಶಿವಂದು ಲಿಂಗದು ಇದೆ. ಆಮೇಲೆ ಇಲ್ಲೆಲ್ಲ ಈಗ ಜಾತ್ರೆ ಒಳಗೆ ಹೆಂಗೆ ಅಂಗಡಿ ಹಚ್ಚಿರ್ತಾರೆ ಹಂಗೆ ಅಂಗಡಿನೂ ಅದಾವೆ. ಇಲ್ಲಿ ಎಲ್ಲ ಗೊಂಬೆ ಆಯಿತು, ಆಟಿಕೆ ಸಾಮಾನು ಆಯಿತು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬರೀ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತಂದರೆ 20 ರೂಪಾಯಿ ಅಷ್ಟ ಫೀಸು. ಅವಳಿಗಂತೂ ಫುಲ್ ಖುಷಿ ಅಂದ್ರೆ ಖುಷಿ ಆಗಿಬಿಟ್ಟಿತ್ತು. ಅಡ್ಡಾಡೋಕ್ಕೆ ಜಾಗ ಅದೆಲ್ಲನೂ ಚಂದ ಅನ್ನಿಸ್ಬಿಟ್ಟಿತ್ತು ಆಕೆಗೆ. ಆಟ ಆಡ್ಕೊಂತ ಹೊಂಟಿದ್ಲು ಹಂಗೆ. ಆಮೇಲೆ ಅವಳ ಜೊತೆನೇ ಹೋದ್ವಿ. ಫುಲ್ ರಶ್ ಆಯ್ತು ನೋಡಿರಿ, ಇಷ್ಟು ರಶ್ ಇತ್ತು, ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಯಾಕಂತಂದ್ರೆ ನಾಳೆ ಸೋಮವಾರ ಬೇರೆ, ಹಾಗಾಗಿ ಸೋಮವಾರ ಬರೋಕ್ಕಾಗದೇ ಇರೋರು ಸಂಡೇನ ಬಂದುಬಿಟ್ಟಿದ್ರು. ಹಿಂಗೆ ಒಳಗಡೆ ಹೋದ್ವಿ, ಎಲ್ಲ ಲಿಂಗುಗಳನ್ನ ನೋಡಿ ನಾನಂತೂ ಫುಲ್ ಶಾಕು. ಸ್ಟಾರ್ಟಿಂಗ ಅದಾವು ಲಿಂಗು ಎಲ್ಲ ಈ ರೀತಿ ಇರುತ್ತಂತ ಅಂದ್ಕೊಂಡಿರಲಿಲ್ಲ ನಾನು. ಏನೋ ಒಂದು ಇದು ಇರುತ್ತೆ ಅಂದ್ರೆ ಮಂಜುನಾಥ ಶ್ರೀ ಮಂಜುನಾಥ ಪಿಕ್ಚರ್ ಒಳಗೆ ನೋಡಿದ್ವಲ್ಲ, ಫಿಲ್ಮ್ ಒಳಗೆ ಹಂಗೆ ಇರುತ್ತಂತಂದು ಇಮ್ಯಾಜಿನ್ ಇತ್ತು. ಬಟ್ ಇಲ್ಲಿ ಹೋದಾದ್ಮೇಲೆ ಫುಲ್ ಪೀಸ್ ಅಂದ್ರೆ ಪೀಸ್ ಇತ್ತು. ಪ್ಲೇಸು ಅಂದ್ರೆ ಫುಲ್ ಶಾಂತಿ ಇತ್ತು, ಒಂಥರ ಸಮಾಧಾನ ಅನ್ನಿಸ್ತು. ಒಳಗಡೆ ಹೋಗೋಣ, ದೇವಸ್ಥಾನ ಅಂದ್ರೆ ಹಂಗಲ್ಲ, ಒಂದು ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಹಂಗೆ ಇಲ್ಲೇ ಕೋಟ್ಲಿಂಗೇಶ್ವರ ಅಂತಾರೆ, ಆದರೆ ಕೋಟಿ ಲಿಂಗಗಳಿಲ್ಲ ಅಂತ, 90 ಲಕ್ಷ ಅದಾವಂತ. ಅಲ್ಲಿ ಪೂಜೆ ಮಾಡುವ ಪೂಜಾರಿಗಳೆಲ್ಲ ಹೇಳತ್ತಿದ್ರು, ಆರತಿ ಮಾಡ್ಕೋತಾನೆ ಹೇಳತ್ತಿದ್ರು ಅವರು. ಆಮೇಲೆ ಹಿಂಗೆ ಒಳಗಡೆ ಹೋದ್ಮೇಲೆ ಎಲ್ಲ ಶಿವಗೂ ಪೂಜೆ ಮಾಡಿ ಈ ರೀತಿ ಎಲ್ಲ ಹೂವು ಏರಿಸಿ ಪೂಜೆ ಮಾಡಿದರು. ಆಮೇಲೆ ಪ್ರತಿಯೊಂದು ದ್ವಾರಕ್ಕೂ ಮೇಲೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬರೆದಿದೆ, ಅದನ್ನು ಓದ್ಕೊತ ಹೋದ್ವಿ. ಆಮೇಲೆ ಈ ಕಡೆ ಹೋದಾದ್ಮೇಲೆ ನಮ್ಮ ಅಪ್ಪಾಜಿ ಫೋಟೋ ತೆಗಿತೀನಂತ ಸಮ್ಮು ನಿಂದ್ರಸಾತರ ಶಿವನ ಇದು ಲಿಂಗು ಮುಂದೆ. ಆದರೆ ಒಟ್ಟ ನಿಂದ್ರವಳ್ಳ ನನ್ನ ಮಗಳು. ಆ ಕಡೆ ಒಮ್ಮೋದೆ ಈ ಕಡೆ ಒಮ್ಮೋದೆ, ಅಲ್ಲಿ ಹೂವು ಇಟ್ಟಾರಲ್ಲ ಅವನ್ನೆಲ್ಲ ಹೂವು ತೆಗೆದು ಇನ್ನೊಂದು ದೇವರಿಗೆ ಹಚ್ಚೋದು ಈ ಥರ ಮಾಡತ್ತಾಳ. ಇಲ್ಲಿ ಇವು ಅಂಟಲ್ಕಾಯಿ ಗಿಡ ಅಂದ್ರೆ ಪತ್ರಿ ಗಿಡ ಎಲ್ಲನೂ ಅದಾವೆ ದೇವಸ್ಥಾನದೊಳಗೆ. ಯಾವುದು ದೇವ್ರ ಗುಡಿಗೆ ಹೋಗೋದೇ ಬೇಡ ಯಾವುದು ಅಂದ್ರೆ. ಆಮೇಲೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಎಲ್ಲನೂ ಒಂದೊಂದು ಲಿಂಗುಗಳಿಗೂ ಒಂದೊಂದು
ಮಹತ್ವ ಐತಂತೆ ಇಲ್ಲಿ. ಹಾಗಾಗಿ ಒಂದೊಂದು ಲಿಂಗು ಹತ್ರ ಬಂದು ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡ್ಕೊಳತ್ತಿದ್ರು. ಆಮೇಲೆ ಒಳಗಡೆ ಹೋದಾದ್ಮೇಲೆ ಎಲ್ಲ ಲಿಂಗಗಳದ್ದು ಒಂದೊಂದು ಬೇರೆ ಬೇರೆ ಥರ ಮಹತ್ವ. ಆಮೇಲೆ ಇಲ್ಲಿ ಒಂದು ಒಳಗಡೆ ಒಂದು ಮರ ಐತಿ. ಆ ಮರಕ್ಕೆ ಈ ರೀತಿ ಅರಿಶಿಣದ ಕೊಂಬು ಇರ್ತಾವಲ್ಲ, ಆ ದೇವ್ರದಂತ ಅದು ಆಶೀರ್ವಾದ ಮಾಡ್ಕೊಂಬಂದು ಕೊಟ್ಟಿರ್ತಾರೆ. ನಾವೇನು ಅನ್ಕೋತೀವಿ ಅದನ್ನು ಅನ್ಕೊಂಡು ಕಟ್ಟಿದ್ರೆ ಅದು ಆಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ನಾವು ಕೂಡ ಇಸ್ಕೊಂಡು ಕಟ್ಟಿದ್ವಿ. ಆಮೇಲೆ ಒಳಗಡೆ ಹೋದಾದ್ಮೇಲೆ ಅಲ್ಲಿ ಗಜಲಕ್ಷ್ಮಿ ಎಲ್ಲ ಅಷ್ಟಲಕ್ಷ್ಮಿಗಳು ಎಲ್ಲನೂ ದೇವ್ರದ್ದು ಮೂರ್ತಿ ಇಟ್ಟಿದ್ರು. ಸ್ಟಾರ್ಟಿಂಗಿಂದ ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಈ ರೀತಿ ಎಲ್ಲ ಅಷ್ಟದೇವತೆಗಳನ್ನು ನಾವು ಕೂಡ ಅರಿಶಿಣದ ಕೊಂಬು ಮರಕ್ಕೆ ಕಟ್ಕ್ಯಾಟ ಬಂದ್ವಿ. ಈಗ ನೋಡ್ರಿ ಎಲ್ಲ ಲಿಂಗಗಳು ಎಲ್ಲ ದೇವ್ರು ಹೆಂಗೆ ಕಾಣ್ತಾವೆ. ಆಮೇಲೆ 108 ಅಡಿ ಶಿವಲಿಂಗದ ಸ್ಟ್ಯಾಚು ಐತಿ. ಆಮೇಲೆ ಅದನ್ನು ನೋಡಿಕೊಂಡು ಈ ಕಡೆ ಹೋಗತ್ತಿದ್ವಿ. ಆಮೇಲೆ ಎಲ್ಲ ದೇವರು ಇಲ್ಲೇ ಅದಾವು. ಗಣೇಶ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅಯ್ಯಪ್ಪ ಆಗಿರ್ಬೋದು, ಆಮೇಲೆ ಎಲ್ಲ ದೇವರು ಇಲ್ಲೇ ಅದಾವು. ಅಷ್ಟ ದೇವತೆಗಳು 8 ದೇವತೆಗಳನ್ನು ಅದಾವು. ಯಾವ ದೇವಸ್ಥಾನ ನಮ್ಮ ಮಮ್ಮಿ ಅಪ್ಪಾಜಿ ಅನ್ನತ್ತಿದ್ವಿ, ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ, ಇಲ್ಲೊಂದು ಬಂದ್ರೆ ಸಾಕು ನೋಡಿ ಎಲ್ಲ ದೇವರು ಇಲ್ಲೇ ಅದಾವು ಅಂತ ಅಂತಿದ್ರು. ಆಮೇಲೆ ದೇವ್ರು ನೋಡಿ ಎಲ್ಲನೂ ನೋಡಿ ಖುಷಿ ಅನ್ನಿಸ್ತು. ಆಮೇಲೆ ಬಸವನಂದ ಸ್ಟ್ಯಾಚುನೂ ಇತ್ತು. ಆಮೇಲೆ ಅಲ್ಲೇ ಹಿಂದೆ ಅದ್ರ ಪಕ್ಕನ ಅಯ್ಯಪ್ಪಂದು ಇತ್ತು ನೋಡ್ರಿ, ಅಲ್ಲಿ ಅಯ್ಯಪ್ಪನ ಸ್ಟ್ಯಾಚು ಅದು. ಆಮೇಲೆ ಎಲ್ಲರೂ ಇಲ್ಲೇ ನಿಂತ್ಕೊಂಡು ಫೋಟೋ ತೊಗೊಳತ್ತಿದ್ರು. ಯಾಕಂತಂದರೆ ಇದು ಫುಲ್ ಹೈಲೈಟ್ ಕೋಟ್ಲಿಂಗೇಶ್ವರ ಒಳಗೆ ಇದೊಂದು 108 ಅಡಿ ಸ್ಟ್ಯಾಚು ಫುಲ್ ಹೈಲೈಟ್ ಇತ್ತು. ಇದ್ರ ಮುಂದೆ ತ್ರಿಶೂಲ ಅದೆಲ್ಲ ಇತ್ತಲ್ಲ, ಎಷ್ಟು ಚಂದ ಕಾಣತಿತ್ತು. ಆಮೇಲೆ ಅಲ್ಲಿ ಮೋಡ ಅದೆಲ್ಲ ಇತ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಹಿಂಗೆ ಫೋಟೋ ಹೊಡಿಬೇಕಂತಂದ್ರೆ ಮೋಡ ಕಪ್ಪಾಗಿ ಬರೋದು, ಫ್ರಂಟ್ ಸೈಡ್ ಶಿವಲಿಂಗ ಬರೋದು ಎಷ್ಟು ಚಂದ ಕಾಣತಿತ್ತು ದೇವರು, ಚಂದ ಅನ್ನಿಸ್ತು. ಆಮೇಲೆ ಆಂಜನೇಯನೂ ಅದ ನೋಡ್ರಿ ಇಲ್ಲೇ. ಎಲ್ಲ ದೇವ್ರನ್ನೂ ನೋಡಿಕೊಂಡು ಲಾಸ್ಟಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಎಲ್ಲ ದೇವ್ರನ್ನೂ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಇವಾಗ ಲಾಸ್ಟ್ ಎಕ್ಸಿಟ್ ಆಗ್ಬೇಕಂತಂದ್ರೆ ಇಲ್ಲಿ ಎಲ್ಲ ಅಂಗಡಿ ಅವೆಲ್ಲ ಇದ್ದವಲ್ಲ, ಇವನ್ನೆಲ್ಲ ಆಟಿಕೆ ಸಾಮಾನು ನೋಡಿ ನನ್ನ ಮಗಳಂತೂ ಬೇಕಂತ ನಿಂತ್ಬಿಟ್ಲು. ಬಬಲ್ಸಿಂದು ಅದು, ಆಮೇಲೆ ಬಾರ್ಬಿ ಡಾಲ್ದು ಲೈಟಿಂದು ಒಂದು ಗೊಂಬೆ ಐತೆ ಅದು ಎಲ್ಲನೂ ಬೇಕಂತಂದು ಕೈಯಾಗಿ ಹಿಡ್ಕೊಂಡು ಚೀಲ ಹಿಡ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಇದೊಂದು ಬೆಲ್ಲಿಂದು ತೊಗೊಂಡೆ ನಾನು. ಆಮೇಲೆ ಆಕೆಗೆ ಬಬಲ್ಸಿಂದು ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಪೂರ್ತಿ ದೇವಸ್ಥಾನದಿಂದ ಹೊರಗಡೆ ಬಂದು ಬೇಕ್ರಿಲಿ ನಾನು ಐಸ್ ಕ್ರೀಮ್ ತಿನ್ಕೊಳಕಂತ ಐಸ್ ಕ್ರೀಮ್ ತೊಗೊಂಡ್ವಿ. ಆಮೇಲೆ ವೆಜ್ ಪಪ್ ತೊಗೊಂಡು ಕೇಕ್ ತೊಗೊಂಡು ತಿನ್ಕೊಂಡು ಬಂದ್ವಿ. ಬರ್ಬೇಕಾತಂದ್ರೆ ಟ್ರೈನ್ ಅಂತೂ ಫುಲ್ ಗದ್ದಲ. ಯಾಕಂತಂದ್ರೆ ಬರಬೇಕಾದ್ರೆ ಒಂದು ಎಕ್ಸ್ಪ್ರೆಸ್ ಟ್ರೈನು. ಸಾಯಂಕಾಲ 6:30 ಟ್ರೈನ್ ಇದು. 6:30 ಟ್ರೈನ್ ಹತ್ಕೊಂಡು ಬರಾತಿದ್ವಿ. ಫುಲ್ ರಶ್ ಇತ್ತು, ನಿಂತ್ಕೊಂಡ ಬಂದ್ವಿ. ಅದ್ರಾಗ ನನ್ನ ಮಗಳು ಬೇರೆ ಮಲ್ಕೊಂಡಾಗ ಅವ್ರ ಅಪ್ಪ ಹೊತ್ಕೊಂಡಿದ್ರು, ಅದನ್ನ ಆಕಿನ ಹೊತ್ಕೊಂಡು ಕೆಟನ ಬಂದ್ವಿ. ಯಾಕಂದ್ರೆ ಸೀಟ ಸಿಗಲಿಲ್ಲ. ಆಮೇಲೆ ಬರ್ತಾ ಒಂದೊಂದು ಸ್ಟಾಪ್ ಹೋದಂಗೆಲ್ಲ 1-2-3 ಜನ ಇಳಿತಾಯಿದ್ರು, ಆದರೂ ಸೀಟ್ ಇರಲಿಲ್ಲ. ಆಮೇಲೆ ಹೆಂಗೋ ಏನೋ ಬಂದ್ವಿ. ಬಂದಾದ್ಮೇಲೆ ಮೆಜೆಸ್ಟಿಕ್ಕಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಹಚ್ಚಿರ್ತಾರಲ್ಲ, ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅವತ್ತು ಕೂಡ ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ. ಯಾಕಂದ್ರೆ ಮನೆಗೆ ಬರೋ ಅಷ್ಟೇ ಟೈಮ್ ಆಗ್ಬಿಡ್ತಿತ್ತು. ಹಂಗಾಗಿ ಒಳ್ಳೆ ಊಟ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮರುದಿನ ನಮ್ಮ ಮಮ್ಮಿ ಪಾಪ ಊರಿಗೆ ಹೋಗಬೇಕು ಅಂತಂದು ತಯಾರಾಗತ್ತಿದ್ರು. ಬಸ್ ಬೇರೆ ಬುಕ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಹಂಗಾಗಿ ಅವತ್ತು ಮರುದಿನ ಹೋಗ್ಬೇಕಂತಂದ್ರೆ ಹೊಂಟಿದ್ರು. ನಮ್ಮ ಮಮ್ಮಿ ಅಪ್ಪ ಜಗಳ ಹತ್ಬಿಟ್ಟಿದ್ರು, ಸಮ್ಮನ್ ಬಿಟ್ಟು ಹೋಗೋಕ್ಕಾಗವಲ್ದು ಅಂತಂದು. ಹೋಗ್ಬೇಕಂದ್ರೆ ಫುಲ್ ಬೇಜಾರೊಳಗೆ ಇದ್ರು. ಅವರು ಬೇಜಾರಿದ್ವಿ, ನಾವು ಬೇಜಾರಿದ್ದಿಲ್ಲ. ನನ್ನ ಮಗಳು ಅಂತೂ ಡಲ್ ಆಗಿಬಿಟ್ಟಿದ್ಲು, ಅವ್ರ ಅಜ್ಜ ಹೋಗ್ಕಾನ ಅವ್ರ ಮಮ್ಮಿ ಹೋಗ್ಕಾಣ ಅಂತಂದು. ಆಮೇಲೆ ಊರಿಂದ ಹೋಗ್ಬೇಕಾದ್ರೆ ನಮ್ಮ ಮಮ್ಮಿ ಪಾಪ ಯಾರೋ ದುಡ್ಡು ಕೊಟ್ಟು ಹೋದ್ರು ನನ್ನ ಸಮ್ಮು ಕೈಯಾಗ. ಆಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು. ಆಮೇಲೆ ಫೋನ್ ಮಾಡಿ ಮಾತಾಡಿದರು ಮುತ್ತನ ಜೊತೆ ನಮ್ಮ ಮಮ್ಮಿ ಪಾಪ. ಆಮೇಲೆ ಮಾತಾಡಿದಾದ್ಮೇಲೆ ನಾನು ಆಟೋ ಬುಕ್ ಮಾಡಿಕೊಂಡು VRL ಬಸ್ ಸ್ಟಾಪಿಗೆ ಹೋಗಿ ಬಿಟ್ಟು ಬರ್ಬೇಕಂತಂದು ನಾನು ಹೋದೆ. ಊರಿಂದ ನಮ್ಮ ಮಮ್ಮಿ ಅಪ್ಪಾಜಿ ಬಂದಾಗ ಹೇಗೆಲ್ಲ ಇತ್ತು ನಮ್ಮ ದಿನ ಅಂತ ಲಾಗಲ್ಲಿ ಹಾಕಿದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.